ಹಾಯ್ ಫ್ರೆಂಡ್ಸ್, ಟ್ಯಾಟೂ ಕಲಾವಿದ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಟ್ಯಾಟೂ ಆರ್ಟಿಸ್ಟ್ಗಳಿಗೆಲ್ಲ ಯಾರು ಟ್ಯಾಟೂ ಹಾಕ್ಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆ. ನೀವು ಒಂದು ಬೆಸ್ಟ್ ಟ್ಯಾಟೂ ಸ್ಟುಡಿಯೋನ ಹೆಂಗೆ ಚೂಸ್ ಮಾಡ್ತೀರಾ? ಒಂದು, ನಿಮಗೆ ನಿಮ್ಮ ಫ್ರೆಂಡ್ ಬಂದು ಹೇಳ್ತಾರೆ ನಾನು ಈ ಥರ ಟ್ಯಾಟೂ ಸ್ಟುಡಿಯೋದು ಟ್ಯಾಟೂ ಮಾಡಿಸ್ಕೊಂಡೆ ಅಂತ. ಎರಡನೇದು, ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ರೀಲ್ಸಲ್ಲಿ ನೋಡಿರ್ತೀರ. ಮೂರನೇದು, ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ ಬೆಸ್ಟ್ ಟ್ಯಾಟೂ ಸ್ಟುಡಿಯೋ ನಿಯರ್ ಮೀ ಅಂತ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಮಾಡಾದ್ಮೇಲೆ ನೀವು ಇನ್ನೂ ಯೋಚನೆ ಮಾಡಬೇಕಾದ ವಿಚಾರ ಏನಪ್ಪ ಅಂತಂದರೆ, ಒಂದು, ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೂಗಲ್ಲಿರೋ ಫೋಟೋಸು ಮತ್ತು ಆ ಟ್ಯಾಟೂ ಆರ್ಟಿಸ್ಟ್ ಮಾಡಿರೋ ಫೋಟೋ ಒಂದೇ ಇದೆಯಾ ಚೆಕ್ ಮಾಡಬೇಕು. ನೆಕ್ಸ್ಟು ರಿವ್ಯೂಸು, ಆ ರಿವ್ಯೂಸ್ ಜೆನ್ಯೂನ್ ಆಗಿದೆಯಾ ಇಲ್ಲ ಫೇಕ್ ಆಗಿದೆಯಾ ಅದನ್ನು ತಿಳ್ಕೊಂಡು ಆ ಸ್ಟುಡಿಯೋಗೆ ವಿಸಿಟ್ ಮಾಡಿ. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಬರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಯಾಮಾರೋದಿಲ್ಲ. ಅವ್ರದ್ದು ರೀಲ್ಸ್ ಇಷ್ಟು ಓಡ್ಬಿಟ್ಟಿದೆ, ಇವ್ರಿಗೆ ಫಾಲೋವರ್ಸ್ ಇಷ್ಟು ಜನ ಇದ್ದಾರೆ, ಇದನ್ನು ನೋಡಿ ಯಾಮಾರೋದನ್ನು ಫಸ್ಟ್ ನಿಲ್ಲಿಸಿ. ಯಾಕೆ ಅಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಸೂಪರಾಗಿ ನೆಕ್ಸ್ಟ್ ಲೆವೆಲ್ ಟ್ಯಾಟೂ ಮಾಡೋ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ಅವ್ರದ್ದೆಲ್ಲ ನೀವು ಪ್ರೊಫೈಲ್ ಚೆಕ್ ಮಾಡಿದ್ರೆ 2,000 ಜನ, 5,000 ಜನ, 10,000 ಜನ, 15,000 ಜನ ಅಷ್ಟೇ ಇರ್ತಾರೆ ಫಾಲೋವರ್ಸು. ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಟ್ಯಾಟೂಸ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಹುಡುಕಿ ನೀವು ಅಂಥವ್ರ ಹತ್ರ ಟ್ಯಾಟೂ ಹಾಕ್ಸ್ಕೊಳ್ಳಿ. ಏನಕ್ಕೆ ಅಂದರೆ, ಈ ಟ್ಯಾಟೂ ಅನ್ನೋದೇನು ಬಟ್ಟೆ ಅಲ್ಲ, ಇಲ್ಲ ಮೊಬೈಲ್ ಅಲ್ಲ, ಬೇರೆ ಏನೋ ವಸ್ತು ಅಲ್ಲ. ಇವತ್ತು ಹೋದರೆ ನಾನು ನಾಳೆ ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳೋದಕ್ಕೆ. ಟ್ಯಾಟೂ ನೀವು ಲೈಫಲ್ಲಿ ಒಂದೇ ಸತಿ ಹಾಕೋದು, ಟಿಲ್ ಲಾಸ್ಟ್ ಬ್ರೀದ್, ಕೊನೆ ಉಸಿರೋ ಗಂಟ ಬರೋದಂದರೆ ಈ ಟ್ಯಾಟೂ ಒಂದೇ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ರೀಲ್ಸು, ಇಷ್ಟೊಂದು ಜನ ಫಾಲೋವರ್ಸು ಅದನ್ನೆಲ್ಲ ನೋಡಿ ಯಾಮಾರೋದನ್ನ ಫಸ್ಟ್ ನಿಲ್ಲಿಸಿ. ಸೊ ನಿಮ್ಮ ಫ್ರೆಂಡು ಒಂದು ನೇಮ್ ಟ್ಯಾಟೂ ಹಾಕ್ಸ್ಕೊಂಡು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ನಿಮಗೆ ಒಂದು ಟೈಗರ್ ಟ್ಯಾಟೂ ಬೇಕಾಗಿರ್ಬೋದು, ಲಯನ್ ಬೇಕಾಗಿರ್ಬೋದು, ಇಲ್ಲ ನಿಮ್ಮ ಮದರ್ ಫೋಟೋ, ಇಲ್ಲ ಫಾದರ್ ಫೋಟೋ, ಇಲ್ಲ ಬೇಬಿ ಫುಟ್ ಮಾರ್ಕು, ಇಲ್ಲ ಒಂದು ಫ್ಲವರ್ ಟ್ಯಾಟೂ ಬೇಕಾಗಿರ್ಬೋದು, ಇಲ್ಲ ಟ್ರಾವೆಲ್ ಥೀಮ್ ಬೇಕಾಗಿರ್ಬೋದು. ಈ ಎಲ್ಲ ಐಡಿಯಾನ ನೀವು ತೊಗೊಂಡೋಗಿ ನೇಮ್ ಟ್ಯಾಟೂ ಮಾಡಿರೋ ಆರ್ಟಿಸ್ಟ್ಗೆ ನೀವು ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಬಟ್ ಅವ್ರಿಗೆ ರಿಯಲಿಸಮ್ ಮಾಡೋಕ್ಕೆ ಬರ್ದಿರನೇ ಇರ್ಬೋದು. ಕರೆಕ್ಟ್ ಅಲ್ವಾ? ನೆಕ್ಸ್ಟು, ನಿಮ್ಗೊಂದು ಕಲರ್ ಟ್ಯಾಟೂ ಬೇಕಾಗಿರುತ್ತೆ, ಕಲರ್ ರಿಯಲಿಸಮ್ ಬೇಕಾಗಿರುತ್ತೆ. ಈ ಕಲರ್ ರಿಯಲಿಸಮ್ ಟ್ಯಾಟೂನ ಎತ್ಕೊಂಡೋಗಿ ನೀವು ನೇಮ್ ಮಾಡೋ ಟ್ಯಾಟೂ ಆರ್ಟಿಸ್ಟ್ಗೆ ನೀವು ಕೊಡ್ತೀರಾ. ಬಟ್ ಅವ್ರಿಗೆ ಕಲರ್ ರಿಯಲಿಸಮ್ ಮಾಡೋಕ್ಕೆ ಬರ್ದಿರನೇ ಇರ್ಬೋದು. ಸೊ ನಾನು ಹೇಳೋಕ್ಕೆ ಬಂದಿರೋ ವಿಚಾರ ಏನು ಅಂತ ಅಂದರೆ, ನಿಮಗೆ ರಿಯಲಿಸಮ್ ಬೇಕಾ? ರಿಯಲಿಸಮ್ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅಂತ ಫಸ್ಟ್ ಹುಡುಕಿ. ಕಲರ್ ಟ್ಯಾಟೂ ಬೇಕಾ? ಬೆಸ್ಟ್ ಕಲರ್ ಆರ್ಟಿಸ್ಟ್ ಯಾರಿದ್ದಾರೆ ಅಂತ ಹುಡುಕಿ. ನೇಮ್ ಟ್ಯಾಟೂ ಬೇಕಾ? ಬೆಸ್ಟ್ ನೇಮ್ ಎಲ್ಲಿ ಮಾಡ್ತಾಯಿದ್ದಾರೆ ಅಂತ ನೋಡಿ. ಸೊ ಎಲ್ಲೋ ಒಂದು ಕಡೆ ಕಮ್ಮಿಗೆ ಟ್ಯಾಟೂ ಮಾಡ್ತಾ ಇದ್ದಾರೆ, ಇವ್ರಿಗೆ ಫಾಲೋವರ್ಸ್ ಇಷ್ಟೊಂದು ಜನ ಇದ್ದಾರೆ, ಇವ್ರಿಗೆ ರೀಲ್ಸು ಕಿತ್ಕೊಂಡು ಹೋಗ್ಬಿಟ್ಟಿದೆ, ಇದನ್ನೆಲ್ಲ ನೋಡಿ ಯಾಮಾರಬೇಡಿ. ಸೊ ಒಂದು ಒಳ್ಳೆ ಆರ್ಟಿಸ್ಟ್ನ ಹುಡುಕಿ ರಿಸರ್ಚ್ ಮಾಡಿ ಟ್ಯಾಟೂ ಹಾಕ್ಸ್ಕೊಳ್ಳಿ. ದುಡ್ಡಿಲ್ಲ ಅಂದರೆ ಸೇವಿಂಗ್ಸ್ ಮಾಡಿ ಟ್ಯಾಟೂ ಹಾಕ್ಸ್ಕೊಳ್ಳಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.